ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮೂಡಲಪಾಳ್ಯ ಸರ್ಕಲ್ ಬಳಿ ನಿನ್ನೆ ಸಂಜೆ ನಡೆಯಿತು. ಸ್ಥಳದಲ್ಲಿ ಅನೇಕ ಸಾರ್ವಜನಿಕರು ಫಲಾನುಭವಿಗಳು ಸೇರಿ ಮಾಹಿತಿ ಪಡೆದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ, ಮಾಜಿ ಬಿಬಿಎಂಪಿ ಸದಸ್ಯ ಉಮೇಶ್ ಶೆಟ್ಟಿ, ಬ್ಯಾಂಕ್ ಅಧಿಕಾರಿ ಸೇರಿದಂತೆ ಹಲವರು ಭಾಗವಹಿಸಿದರು. ಇನ್ನು ಸಂಸದ ತೇಜಸ್ವಿ ಸೂರ್ಯರವರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ತಿಳಿಸಿದರು. ಹಾಗೆಯೇ ಇದೇ ವೇಳೆ ಯೋಜನೆಗಳ ಫಲಾನುಭವಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ರವರು ಪ್ರಧಾನಿ ಮೋದಿಯವರ ಜನಹಿತ ಯೋಜನೆಗಳ ಜೊತೆಗೆ ಮೋದಿ ಗ್ಯಾರಂಟಿಯು ವಿಶ್ವ ಪ್ರಸಿದ್ಧಿ ಹೊಂದಿದೆ ಎಂದು ಹಲವು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿಯನ್ನು ನೆರೆದಿದ್ದವರೆಲ್ಲ ತೆಗೆದುಕೊಂಡರು. ಬ್ಯಾಂಕು ಕೇವಲ ಶ್ರೀಮಂತರ ಸ್ವತ್ತಾಗಿತ್ತು. ಬ್ಯಾಂಕು ಅಂತಂದ್ರೆ ಅಲ್ಲಿ ಬರೀ ಸೂಟು ಬೂಟು ಹಾಕೊಂಡಿರೋರು ಮಾತ್ರ ಹೋಗೋದು ಅಂತಿತ್ತು. ಬಡವರಿಗೆ ಎಂಟ್ರಿನೇ ಇರಲಿಲ್ಲ. ಆದ್ರೆ ಇವತ್ತು ರಸ್ತೆಗೆ ಬಂದು ಬೀದಿಲ್ ಪಾನಿಪುರಿ ಮಾರ್ತಾ ಇರೋರು, ಹೂ ಕಟ್ತಾ ಇರೋರು, ದೇವಸ್ಥಾನದ ಹತ್ರ ಇನ್ಯಾವುದೋ ಒಂದು ಬಿಸ್ನೆಸ್ ಇಟ್ಕೊಂಡಿರೋರು, ಬೋಂಡಾ ಮಾರ್ತಾ ಇರೋರು, ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕು ಇವತ್ತು ಹೋಗಿ ಹುಡುಕೊಂಡು ಗ್ಯಾರಂಟಿ ಇಲ್ಲದೆ ಸಾಲ ಕೊಡೋ ರೀತಿ ಬ್ಯಾಂಕ್ ನ ಬಾಗಿಲನ್ನ ಶ್ರೀಮಂತರಿಗೆ ಮಾತ್ರ ಇದನ್ನ ಬಡವರಿಗೆ ತೆರೆದಿದೆ. ಅದು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ತೆರೆದಿರುವಂತ ಈ ಎಲ್ಲ ಕ್ರಾಂತಿ ಆಗಿದೆ. ನಾವು ಅನುಭವಿಸಿದೀವಿ. ಆದ್ರೆ ಇದನ್ನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಬ್ಯಾಂಕಿಂದ ಸಾಲ ಪಡ್ಕೊಂಡಿರುವಂತವ್ರು, ಜನೌಷಧಿ ಕೇಂದ್ರದಿಂದ ಯಾರಾದ್ರೂ ಮಾತ್ರೆ ತಗೊಂಡಿರುವಂತವ್ರು, ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ ಅನ್ನೋರು, ಅವ್ರು ಬಂದು ಹೇಳಿದಾಗ ಇದರ ಮಹತ್ವ ಏನು ಅಂತ ಗೊತ್ತಾಗತ್ತೆ. ಸೊ ನಾನು ನಿಮ್ಮಲ್ಲೂ ಮನವಿ ಮಾಡ್ತೀನಿ. ಇಲ್ಲಿ 3-4 ಜನ ನಮ್ಮ ಅಕ್ಕಂದ್ರು ಸಹೋದರಿಯರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ, ಕರೀತೀನಿ. ಅಕ್ಕ ಬನ್ನಿ, ಯಾರು ನಿಮ್ಮ ಅನುಭವ ಹಂಚ್ಕೊಳ್ಬೇಕು ಅಂತ ಬಂದಿದ್ರಿ ಅವರು? ಒಬ್ಬೊಬ್ಬರೇ ಬನ್ನಿ. ಕೊಡಿ, ಹೇಳಿ ಅಕ್ಕ. ನಮಸ್ತೆ, ನನ್ನ ಹೆಸರು ರೂಪಾ ಅಂತ. ಎಲ್ಲಿರೋದಕ್ಕ? ನಾಯಂಡಹಳ್ಳಿ. ಹೇಳಿ. ನಾನು ಮುದ್ರಾ ಲೋನ್ ತಗೊಂಡಿದ್ದೀನಿ. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮೊದಲು 70,000 ತಗೊಂಡಿದ್ದೆ. ಅದನ್ನ ನಾನು 36 ಕಂತಲ್ಲಿ ತೀರಿಸಿದೆ. 7,500 ಸಬ್ಸಿಡಿನೂ ಕೊಟ್ರು. ಏನ್ ಬಿಸ್ನೆಸ್ ಶುರು ಮಾಡಿದ್ರಿ? ನಂದು ಒಂದು ಚಿಕ್ಕದಾಗಿ ಅಂಗಡಿ ಇದೆ. ಏನ್ ಅಂಗಡಿ? ಪ್ರಾವಿಷನ್ ಸ್ಟೋರ್. ನಾನು ಅದರಲ್ಲಿ ಬಿಸ್ನೆಸ್ ಮಾಡ್ತೀನಿ. ಮತ್ತೆ ನಂದೇ ಆದಂತ ಒಂದು ಸಂಘನೂ ಇದೆ. ಆ ಸಂಘಕ್ಕೆ ನಾನು ಅಧ್ಯಕ್ಷೆ. 15 ಜನಕ್ಕೆ ನಾವು 5 ಲಕ್ಷ ಲೋನ್ ಶಾಂಕ್ಷನ್ ಆಗಿದೆ. ಎಲ್ಲಾರ್ಗೂ ಕೊಟ್ಟಿದ್ದೀನಿ. ಎಲ್ಲಾರ್ಗೂ ಒಳ್ಳೇದಾಗ್ತಿದೆ. ಹಾಗೆ ನಂದೇ ಆದಂತ ಒಂದು ಕೆಲಸ ಇದೆ. ನಾನು ಅದರಲ್ಲಿ ಅದನ್ನ ಕ್ಲಿಯರ್ ಮಾಡಿ ಮತ್ತೆ ಮುದ್ರಾ ಲೋನ್ ಬಿಟ್ರು. ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಮುದ್ರಾ ಲೋನ್ ಅಲ್ಲಿ ಎಷ್ಟು ತಗೊಂಡ್ರಿ? 4 ಲಕ್ಷ ತಗೊಂಡೆ. ಚಂದ್ರವಲಯ SBI ಬ್ಯಾಂಕ್ ಅಲ್ಲಿ ಮೊದಲನೇ ಮಹಿಳೆ ನಾನೇ. ಅದಕ್ಕೆ ಮ್ಯಾನೇಜರ್ ವಿಜಯ್ ನಾಯಕ್ ಅವರು ಇವಾಗ ಇಲ್ಲ, ಬೇರೆ ಕಡೆ ಹೋಗಿದ್ದಾರೆ. ಆದ್ರೂ ಅವರಿಗೂ ನಾನು ಇದೇ ಸಭೆಯಲ್ಲಿ ನಾನು ಧನ್ಯವಾದ ಹೇಳ್ತೀನಿ. ನನಗೆ 15 ದಿವಸದಲ್ಲಿ ಲೋನ್ ಆಯ್ತು. ನಮ್ಮ ಮೋದಿಜಿ ಅವ್ರದ್ದು. ಈಗ 15 ದಿವಸದಲ್ಲಿ ಲೋನ್ ಆಯ್ತು. ಈಗ ನೀವು ಲೋನ್ ಕೇಳಕ್ ಹೋದಾಗ ನಮಗೆ ಜಗ್ಗೇಶ್ ಕೇಳಿದ್ರ ನಿಮ್ಗೆ ಜಮೀನ್ ಕೊಡು, ಕಾರ್ ಕೊಡು, ಅರ್ದಿನ ಅಡ ಇಡು, ಏನೂ ಇಲ್ಲ. ನನ್ನ ಹತ್ರ ನಂದಿನಿ ಹಾಲ್ ಮಾರುವ ಬೂತ್ ಇತ್ತು ಮೊದಲು. ಅದರಲ್ಲೇ ನಾನು ಪ್ರಾವಿಷನ್ ಸ್ಟೋರ್ ಕೂಡ ಮಾಡಿದ್ದೀನಿ. 2 in 1 ಬಿಸ್ನೆಸ್. ನನ್ಗೆ ಮನೇಲಿ ಕುತ್ಕೊಳ್ಳೋದು ಆಗಲ್ಲ. ನಾನು ಸ್ವಲ್ಪ ಬಿಸ್ನೆಸ್ ನನ್ನ ತರನೇ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಕಲಿಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅನ್ನೋದು ನನ್ನ ಆಸೆ. ಅಕ್ಕ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಯಾಕೋ ಅಂಬಾನಿ ಹಿಂದಕ್ಕೆ ಹಾಕೋ ತರ ಇದೆ ಬಿಸ್ನೆಸ್ ಅಲ್ಲಿ. ಬಹಳ ಖುಷಿ ಆಯ್ತು ಅಕ್ಕ. ಇದಕ್ಕೆ ನಾವು ಮನೆಯಲ್ಲಿ ಹೇಗೆ ಡೈಲಿ ಹೆಣ್ಮಕ್ಳು ಪೂಜೆ ಮಾಡ್ತೀವೋ ಅದೇ ತರ ಮೋದಿ ಪ್ರತಿಯೊಂದು ಮನೆಯಲ್ಲೂ ಇರ್ಬೇಕು ಅನ್ನೋದು ನನ್ನ ಆಶಯ. ಈ ದೇಶಕ್ಕೆ ಮೋದಿ ಬೇಕು. ನಮಗೆ ಉಸಿರು ಹೇಗ್ ಬೇಕೋ ಜೀವನ ಮಾಡೋದಿಕ್ಕೆ ಹಾಗೆ ಮೋದಿ ಅವರು ಇದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ, ದೇಶಕ್ಕೆ ಒಳ್ಳೇದಾಗತ್ತೆ. ಯಾರು ಎಷ್ಟೇ ಕೆಟ್ಟದ್ ಬಯಸ್ಲಿ, ಆನೆ ಹೋಗ್ತಾ ಇರುವಾಗ ನಾಯಿ ಬಗಳೋದು ಅದು ಅಭ್ಯಾಸ. ಯಾಕೆ ಅಂದ್ರೆ ಆನೆ ದೇಹನೇ ದೊಡ್ಡದು ಅದಕ್ಕೆ. ಆಮೇಲೆ ನಾನು ಹೇಳೋದು,
ಅಕೌಂಟಿಗೆ ಬಂತು. ಬ್ಯಾಂಕ್ ಹೋದ್ವಿ, ಒಂದು ಟ್ರೈನಿಂಗ್ ಸೆಂಟರ್ ಬಿಡ್ದಿ ಹತ್ರ, ಎಲ್ಲ ಊಟ ತಿಂಡಿ ರೂಮ್ ಎಲ್ಲ ಅವ್ರದೇ. ಆ ಟ್ರೈನಿಂಗ್ ಆಯ್ತು 10 ದಿನ. ಇವತ್ತು ನಾನು ಸ್ವಂತ ಕಾಲ ಮೇಲೆ ನಾನು ₹1,00,000 ನನಗೆ ಬೇಕಂದ್ರೆ ನನ್ನ ಸ್ವಂತ ಸಂಪಾದನೆ ನನ್ನ ಅಕೌಂಟ್ ಬ್ಯಾಲೆನ್ಸ್ ಇಟ್ಟಿದ್ದೀನಿ. ವಾ, ಒಳ್ಳೇದಾಗ್ಲಿ ಅಕ್ಕ. ಜೋರಾಗಿ ಒಂದು ಚಪ್ಪಾಳೆ ಹೊಡಿರಿ ಅಕ್ಕಂಗೆ. ಎಷ್ಟು ಪ್ರೋತ್ಸಾಹ, ಎಷ್ಟು ಉತ್ಸಾಹದಲ್ಲಿ ಜೀವನದಲ್ಲಿ ಮುಂದ್ ಬಂದಿರುವಂತ ಕಥೆ ಇದು. ಇವತ್ತು ಏನೇ ಕಷ್ಟ ಬಂದ್ರು ನನ್ನ ಹತ್ರನೇ ₹1,00,000 ಇಡೋ ಒಟ್ಟು ಶಕ್ತಿಲಿ ನಾನು ಇದ್ದೇನೆ. ಇವತ್ತು Very ಮೋದಿಜಿಗೆ ವಂದನೆಗಳನ್ನು ಥ್ಯಾಂಕ್ ಯು ಸಲ್ಲಿಸುತ್ತೇನೆ. ಅಕ್ಕ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬನ್ನಿ. ಈ ಜನೌಷಧಿ ಕೇಂದ್ರದ ಯಾರಾದ್ರೂ ಹೇಳ್ಬೋದಾ? ಎಷ್ಟು ಖರ್ಚಾಗ್ತಾ ಇತ್ತು ಮುಂಚೆ, ಈಗ ಎಷ್ಟಾಗ್ತಾ ಇದೆ? ನಾನು ತಿಂಗಳಿಗೆ ತಿಂಗಳಿಗಲ್ಲ, ಈಗ ನಾವು 10,000 ತಗೊಂಡ್ಬಿಟ್ರೆ ನಾವು ಅದಕ್ಕೆ 10,000ಕ್ಕೆ ನಾವು ಮಿನಿಮಮ್ ₹538 ಕಟ್ಟಬೇಕಿತ್ತು ವಾರಕ್ಕೆ. ಅದನ್ನೇ ನಾನು ಹೇಳ್ತಾರೆ, ವಾರಕ್ಕೆ 24%. ಅದು ದುಡ್ಡು ಇಸ್ಕೋಬೇಕಾದ್ರೆ ಕೊಡ್ಬೇಕಾದ್ರೆ ಕಟ್ ಮಾಡ್ಕೊಂಡು ಕೊಡೋರು. ಕಟ್ ಮಾಡ್ಕೊಂಡು ಇನ್ಸೂರೆನ್ಸ್ ಅದು 24%. ಇನ್ಸೂರೆನ್ಸ್ ಅದು ಇದು ಅಂತ ಕಟ್ ಮಾಡ್ಕೊಂಡು ಕೊಡ್ತಾ ಇದ್ರು. ಆಮೇಲೆ 10 ಸರಿ ಓಡಾಡ್ಬೇಕು, 10 ಜನ ಸೇರಿಸ್ಬೇಕು, ಇಷ್ಟೆಲ್ಲ ಇತ್ತು. ಆದ್ರೆ ಈಗ ಮೋದಿಜಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ನನ್ನ ಹಣಕ್ಕೆ ನಾನೇ ಜವಾಬ್ದಾರಿ, ನೀನೇ ಸ್ವಾಭಿಮಾನಿ. ಒಂದು ಇದಕ್ಕೆ ನಮ್ಗೆ ವೈಯಕ್ತಿಕವಾಗಿ ಲೋನ್ ಕೊಡ್ತಾ ಇದ್ದಾರೆ. ನಾನು 10,000 ಲೋನ್ ತಗೋಬೇಕಾಗಿ ಹೋದಾಗ ಬುಧವಾರ ಅಪ್ಲಿಕೇಶನ್ ಕೊಟ್ಟೆ, ಶನಿವಾರ ನನಗೆ ದುಡ್ಡು ಬಂತು. 48 hours ಸ್ಯಾಂಕ್ಷನ್ ಆಗಿದೆ ಲೋನು. ಶನಿವಾರ ಅಮೌಂಟ್ ಬಂತು. ನಾನು ಅದನ್ನ ಮತ್ತೆ ಅದನ್ನ ಬ್ಯಾಂಕಲ್ಲಿ ಕರೆದಿಲ್ಲ, ನಾನಾಗೆ ಹೋದೆ. ನೀವೇನು ಬರಬೇಡಿ, ಅಕೌಂಟಿಗೆ ಹಾಕೊಂಡು ಹೋಗಿ ನಾನು ಅಲ್ಲಿ ಕಟ್ ಮಾಡ್ಕೊತೀನಿ ಅಂತ. ಯಾವ ಇನ್ಸೂರೆನ್ಸ್ ಕಟ್ ಮಾಡ್ಕೊಂಡಿಲ್ಲ, ನೀವು ಪಾಸ್ಬುಕ್ ಇನ್ನೊಂದು ಮಾಡಿಸಿ ಅಂತ ಯಾವುದು ಮಾತೇ ಇಲ್ಲ. ಮಾತೇ ಇಲ್ದಂಗೆ ನಂಗೆ ಲೋನ್ ಬಂದಿದೆ. ಅದಕ್ಕೆ ನಂಗೆ ಸಂತೋಷ. ಮೋದಿಜಿ ಅವ್ರು ಮಾಡೋ ಈ ಸ್ವಾಭಿಮಾನದ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಇರ್ಬೇಕು ಅನ್ನೋ ಒಂದು ಹೇಳಿ ಇರಬೇಕು ಅಂತ ಉದ್ದೇಶದಿಂದ ಯಾರಿಗೂ ಭೇದ ಭಾವ ಇಲ್ಲದೆ ಕೊಟ್ಟಿರೋ ಈ ಅವಕಾಶನ ಎಲ್ಲ ಸದುಪಯೋಗ ಪಡಿಸ್ಕೊಂಡ್ಬಿಟ್ಟು ನೀವು ದೇಶದ ಸ್ವಾವಲಂಬಿಯಾಗಿ ಮುಂದೆ ಇದೇ ಪ್ರಧಾನಿಯಾಗಿ ಬರಬೇಕು ಮೋದಿಜಿ. ಹರ್ ಹರ್ ಮೋದಿ, ಘರ್ ಘರ್ ಮೋದಿ ಆಗ್ಬೇಕು. ಥ್ಯಾಂಕ್ ಯು ಅಕ್ಕ, ಬಹಳ ಸಂತೋಷ. ನೋಡಿ, ಯಾರದೇ ಅಭಿಷೇಕ್ ಎಷ್ಟಿತ್ತು ಮುಂಚೆ, ಎಷ್ಟಿತ್ತಕ್ಕ? ಎಲ್ಲಿ ತಗೋತಾ, ಹೊರಗಡೆ ತಗೋತಿದ್ದಾಗ? ಮಾಮೂಲಿ ಮೆಡಿಕಲ್ ಸ್ಟೋರ್ ಅಂತ ತಗೋತಾ ಎಷ್ಟು? ₹220 10 ಮಾತ್ರ ಇತ್ತು. ಈಗ ₹40 10 ಮಾತ್ರ ಸಿಗ್ತಾ ಇದೆ. ₹220 ₹40 ಉಪಯೋಗ ಆಗ್ತಿದೆಯಲ್ವಾ? ಹೌದು ಸರ್. ಮತ್ತೆ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಜನೌಷಧಿ ಕೇಂದ್ರಗಳಲ್ಲಿ ಪ್ಯಾಕಿಂಗ್ ಪದೇ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ದಯವಿಟ್ಟು ಅದನ್ನ ಚೇಂಜ್ ಮಾಡಿಸೋದಕ್ಕೆ ನಾನು ಆಗ್ಲೇ ಕೇಂದ್ರದಲ್ಲಿ ಮಂತ್ರಿಗಳಿಗೆ ಹೇಳಿದೀನಿ. BP ಇದೆ, ಸುಮಾರು ತಿಂಗಳಿಗೆ ₹1,000 ಖರ್ಚಾಗ್ತಾ ಇತ್ತು. ಈಗ ₹300 ಒಳಗಡೆ ನನಗೆ ಮಾತ್ರೆಗಳ ಸೌಲಭ್ಯ ಸಿಗ್ತಾ ಇದೆ. ₹1,000 ಖರ್ಚಾಗ್ತಿದ್ದ ಕಡೆ ಈಗ ₹300 ಎಲ್ಲ ಮಾತ್ರೆ ಸಿಗ್ತಾ ಇದೆ. ಎಲ್ಲಿ ತಗೊಳ್ಳೋದು ನೀವು? ನಾನು ಇಲ್ಲಿ ಜನೌಷಧಿ ಬೇಕಾದಷ್ಟಿದೆ. ₹3 ರೋಡಲ್ಲಿ 3-4 ಇದೆ. ಅದರಲ್ಲಿ ಸರಸ್ವತಿ ನಗರದಲ್ಲಿ ಒಂದು ಕಡೆ ಬಸ್ ಇನ್ಯಾರಾದ್ರೂ ಜನೌಷಧಿಯಿಂದ ತಗೊಂಡಿದೀವಿ ಅನ್ನೋ ಚೇಂಜ್ ಆಗುತ್ತೆ. 100% ಚೇಂಜ್ ಆಗುತ್ತೆ. ಅದು ಗೊತ್ತಿದೆ ಇಶ್ಯೂ, ಅದು ಚೇಂಜ್ ಆಗುತ್ತೆ. ಅಬೌಟ್ 4,000 ಪ್ರತಿ ತಿಂಗಳು ಖರ್ಚಾಗ್ತಾ ಇತ್ತು. ಜನೌಷಧಿಗೆ ಹೋಗೋದ್ರಿಂದ ನನಗೆ ₹1,000 ತನಕ ಆಗುತ್ತೆ. ಆದ್ರೆ ಒಂದು ಚಪ್ಪಾಳೆ ಹೊಡೀರಿ ಸರ್, ಯಜಮಾನ್ ನೋಡಿ, ಪ್ರತಿ ತಿಂಗಳು ₹3,000 ಉಳಿಸ್ತಾ ಇದ್ದಾರೆ. ಆದ್ರೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಹೇಳಿ ಸರ್. ಜನೌಷಧಿನಲ್ಲಿ ಈಗ ಕೆಲವು ನಾನವೈಲಬಿಲಿಟಿಗಳಿದೆ. ಪ್ಲೀಸ್ ಲುಕ್ ಇನ್ ಟು ದಟ್. ಎಸ್ ಸರ್, ಅದು ಅವ್ರು ಮೇಡಮ್ ಹೇಳಿದ್, 2 ಪ್ಯಾಕೇಜಿಂಗ್ ಚೇಂಜ್ ಆಗೋದು, 2 ನಾನವೈಲಬಿಲಿಟಿ ಇನ್ಕ್ರೀಸ್ ಆಗ್ತಿದೆ. ಅದಕ್ಕೆ ಕಾರಣಗಳು ಬೇರೆ ಇರ್ಬೋದು. ಯಾಕೆಂದ್ರೆ ದ ಡೀಲರ್ಸ್ ಮೇ ನಾಟ್ ಬಿ ಪೇಯಿಂಗ್ ಟು ದ ಡಿಪೋ. ಹೌದು, ಬಟ್ ಯು ಪ್ಲೀಸ್ ಕರೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು, ಬಹಳ ಸಂತೋಷ. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಷ್ಟು ಜನೌಷಧಿ ಕೇಂದ್ರ ಇತ್ತು? 14 ಜನೌಷಧಿ ಕೇಂದ್ರ ಇತ್ತು. ಎಷ್ಟು? 14 ಜನೌಷಧಿ ಕೇಂದ್ರ ಇತ್ತು. ನಾನು MP ಆಗಿದ ತಕ್ಷಣ ನನ್ಗನ್ಸಿದ್ದು ಏನು ಅಂದ್ರೆ, ನಮ್ಮ ಬೆಂಗಳೂರು ಸೌತ್ ನೀವು ನೋಡಿದಿರ, ನಮ್ಮ ಗೋವಿಂದರಾಜ ನಗರ, ವಿಜಯನಗರ, ಇಲ್ಲಿರೋದೆಲ್ಲ ಮ್ಯಾಕ್ಸಿಮಮ್ ಮಿಡಲ್ ಕ್ಲಾಸ್ ಜನ, ಬಡವರು, ವಯಸ್ಸಾದವರು, ಈ ತರ ಯಾರ್ಯಾರೆಲ್ಲ ಮಾತಾಡಿದ್ರಲ್ಲ ಈ ತರ. ಆಮೇಲೆ ಇಲ್ಲ, ನಾವಿದ್ದರೆ ಯಂಗ್ಸ್ಟರ್ಸ್ ಇರ್ತೀವಿ, ಯಂಗ್ಸ್ಟರ್ಸ್ ಇದ್ರೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ದಿರುತ್ತೆ. ಆ ಕಾರಣಕ್ಕೆ ನಾವು ಮ್ಯಾಕ್ಸಿಮಮ್ ಜನೌಷಧಿ ಕೇಂದ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ. ಇವತ್ತು ಅವ್ರ ತಾತ ಮಾತಾಡ್ತಾ ಹೇಳಿದ್ರು, ಎಲ್ಲಿ ತಗೋತೀರಾ ಅಂದ್ರೆ, ಇದೇ ಮೂಡಲಪಾಳ್ಯ ರೋಡಲ್ಲೇನೆ 3 ಜನೌಷಧಿ ಕೇಂದ್ರ ಇದೆ ಎಂದು. 2019ರಲ್ಲಿ 14 ಜನೌಷಧಿ ಕೇಂದ್ರ ಇತ್ತು. ಇವತ್ತು ಬೆಂಗಳೂರು ಸೌತ್ ಅಲ್ಲಿ 130 ಜನೌಷಧಿ ಕೇಂದ್ರ ಇದೆ. ನಮ್ ಜನಕ್ಕೆ ಸಹಾಯ ಆಗ್ಬೇಕು ಅಂತ ನಾವು ಮಾಡಿರುವಂತದ್ದು. ನಾನ್ ನಿಮಗ್ ಕೊಡ್ತಾ ಇರುವಂತ
ಗ್ಯಾರಂಟಿ ಏನು ಅಂತಂದ್ರೆ, ನೀವ್ ಇನ್ನೊಂದ್ಸತಿ ವೋಟ್ ಹಾಕಿ ಮೋದಿ ಅವರನ್ನ ಗೆಲ್ಸಾದ ಮೇಲೆ ಇನ್ 2 ವರ್ಷದಲ್ಲಿ ಈ ಬೇರೆ ಮೆಡಿಕಲ್ ಸ್ಟೋರ್ಗಳು ಎಷ್ಟು ನಿಮಗೆ ಕಾಣಿಸ್ತಾವೋ ಅಷ್ಟು ಜನೌಷಧಿ ಕೇಂದ್ರಗಳನ್ನ ಎಲ್ಲಾ ಕಡೆ ನಾವು ಬೆಂಗಳೂರು ಸೌತ್ ಅಲ್ಲಿ ಶುರು ಮಾಡ್ತೀವಿ. ಅದರಿಂದ ನಮ್ಮ ಬಡವರಿಗೆ, ನಮ್ಮ ಯುವಕರಿಗೆ, ತಂದೆ ತಾಯಿ ನೋಡ್ಕೋಬೇಕು ಅನ್ನುವಂತ ಜವಾಬ್ದಾರಿ ಇರೋರಿಗೆ ಎಲ್ರಿಗೂ ಕೂಡ ಅದರಿಂದ ಸಹಾಯ ಆಗುತ್ತೆ. ಇದನ್ನ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ. ಕಡೆಯದಾಗಿ ನಾನು ಒಬ್ರು ನಮ್ಮ ಅಕ್ಕ ಇದ್ದಾರೆ, ಅವರು ಅವ್ರ ಅನುಭವ ತಿಳಿಸ್ತಾರೆ. ಅದಾದ್ಮೇಲೆ ಜೈಶಂಕರ್ ಸಾಹೇಬ್ರು ನಮ್ಮನ್ನು ಉದ್ದೇಶ ಮಾತಾಡ್ಕೊಳ್ಳಿ. ತುಂಬಾ ಕಷ್ಟದಲ್ಲಿದ್ದೆ ನಾನು, ತೀರಾ ತುಂಬಾ ಕಷ್ಟ ಅಂದ್ರೆ ಕಷ್ಟ ನನ್ಗೆ. ಆಮೇಲೆ ಸರಿ ಅನ್ಬಿಟ್ಟು ಇವಾಗ ರೀಸೆಂಟ್ ಆಗಿ ನಾನು 1 ವರ್ಷ ಆಯ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ಕೊಂಡೆ ನಾನು. ಏನು ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಹೇಳಿ ಎಲ್ರಿಗೂ ಅರ್ಥ. ಹೆಣ್ಣು ಮಕ್ಕಳಿಗೆ ಸರ್, ಹೆಣ್ಣು ಮಕ್ಕಳು ಇರ್ತಾವಲ್ಲ, ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಇದು ತುಂಬಾ ಅವಶ್ಯಕತೆ. 27 ಲಕ್ಷ ಸುಕನ್ಯಾ ಸಮೃದ್ಧಿ ಯೋಜನೆ ಇದ್ ಮಾಡ್ತಾರೆ ಸರ್. ಅದರಿಂದ ನಾನು ಅದನ್ನ ಮಾಡಿಸ್ಕೊಂಡೆ. ಅದರಿಂದ ನನಗೆ ತುಂಬಾ ಸ್ಕೀಮ್ಗಳೆಲ್ಲ ಗೊತ್ತಾಯ್ತು. ಆಮೇಲೆ ನಾನೇನ್ ಮಾಡಿದೆ, ಸರಿ ಅನ್ಬಿಟ್ಟು ತುಂಬಾ ಮುಳ್ಳುಪಾಳ್ಯದಲ್ಲೇ ನಾನು ತುಂಬಾ ಜನನ 38 ಜನನ ಸೇರಿಸ್ದೆ. 38 ಜನನ ನಾನು ಯಾವ ತರ ಅವ್ರು ತುಂಬಾ ತೀರಾ ಬಡವರು, ಒಂದು ಕುಟುಂಬದಲ್ಲಿ 4 ಜನ 5 ಜನ 8 ಜನ ಹೆಣ್ಮಕ್ಳು ಇರೋದ್ರಲ್ಲಿ ಒಬ್ಬೊಬ್ರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆನ ಮಾಡಿಸ್ಕೊಟ್ಟಿದ್ದೀನಿ. ಅದರಿಂದ ಏನು ಉಪಯೋಗ ಆಯ್ತು ಅವರಿಗೆ? ಅದೇ ಸರ್, ಏನ್ ಉಪಯೋಗ ಆಯ್ತು ಅಂತಂದ್ರೆ ಇವಾಗ ಅವ್ರಿಗೆ ಸ್ವಲ್ಪ ದುಡ್ಡು ಬರೋದು, ಅಕೌಂಟಿಗೆ ಹೆಣ್ಮಕ್ಳಿಗೆ ದುಡ್ಡು ಬರೋದು, ಮತ್ತೆ ಸ್ಕಾಲರ್ಶಿಪ್ ಮಾಡಿಸ್ಕೊಂತಿದ್ದಾರೆ. ಅದರಿಂದ ಮೋದಿ ಅವ್ರದ್ದು ಸ್ಕಾಲರ್ಶಿಪ್ ಆ ತರ ಎಲ್ಲ ಮಾಡಿಸ್ಕೊಂಡು ಮುಂದುವರಿತಾ ಇದ್ದಾರೆ ಸರ್. ಹೀಗೆ ಇನ್ನೂ ಹೆಚ್ಚು ನಾನು ಮೋದಿಜಿ ಅವ್ರ ತರನೇ ನಾನು ಸಹಾಯ ಮಾಡ್ಬೇಕು, ಅವ್ರು ಇರ್ಬೇಕು ಮೋದಿಜಿ ಅವರು ಅಂತ ನಾನು ತುಂಬಾ ಆಸೆ ಪಡ್ತಿದ್ದೀನಿ. ಬಹಳ ಸಂತೋಷ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅಧ್ಯಕ್ಷರಿಗೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ಕೊಡೋರು ಯಾರು? ಜೈಶಂಕರ್ ಅವರು. ಯುಕ್ರೇನು ರಷ್ಯಾ ಮಧ್ಯೆ ಯುದ್ಧ ಆದ್ರೆ ಇಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಜಾಸ್ತಿ ಆಗದೇ ಇರೋ ರೀತಿ ರಷ್ಯಾ ಇಂದ ಕ್ರೂಡ್ ಆಯಿಲ್ ಕರೆಕ್ಟ್ ಆಗಿ ತೆಗೆದುಕೊಂಡು ಬಂದು ಭಾರತದಲ್ಲಿ ಯಾರಿಗೂ ಕೂಡ ಪೆಟ್ರೋಲ್ ಬೆಲೆ ಏರಬಾರದು ಅಂತ ಮಾಡಿರೋದು ಯಾರು? ಜೈಶಂಕರ್ ಅವರು. ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇನ್ನು ಚೈನಾಗೆ ಪಾಕಿಸ್ತಾನಕ್ಕೆ ತುಟಿ ಪಿಟಕ್ಕಂದಲೇ ಇರೋ ತರ ಬುದ್ಧಿ ಕಲಿಸಿರುವಂತದ್ದು ಯಾರು? ಜೈಶಂಕರ್. ಈ ಜೈಶಂಕರ್ ಸಾಹೇಬರು ಇವತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಸರ್, ದ ಫ್ಲೋರ್ ಇಸ್ ಯುವರ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. Now I will move to English. I want to begin with a story. And as Foreign Minister, I traveled with Prime Minister Modi. And some months ago, we went to a country. When Modi ji arrived, the Prime Minister of the country bent down and touched his feet. And he called him his Guru. Now I want to tell you why. ನಾನು ಸ್ವಲ್ಪ ದಿವಸಗಳ ಹಿಂದೆ ಮೋದಿ ಅವ್ರ ಜೊತೆಗೆ ವಿದೇಶ ಪ್ರವಾಸಕ್ಕೆ ಹೋಗಿದ್ದೆ. ವಿದೇಶ ಪ್ರವಾಸಕ್ಕೆ ಹೋದಾಗ ಒಂದು ದೇಶದಲ್ಲಿ ಆ ದೇಶದ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳುವಂತ ಟೈಮ್ ನಲ್ಲಿ ಪ್ರಧಾನ ಮಂತ್ರಿಗಳು ಫ್ಲೈಟ್ ಇಂದ ಕೆಳಗಡೆ ಇಳಿದಿದ ತಕ್ಷಣ ಬಂದು ಮೋದಿ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು. ಆ ದೇಶದ ರಾಷ್ಟ್ರಪತಿಗಳು ಮೋದಿ ಅವರೇ ನೀವು ನನ್ನ ಗುರುಗಳು ಅಂತ ಅಂದ್ರು. ಅದು ಯಾಕೆ ಅಂತ ಮೋದಿ ಅವ್ರ ಬಗ್ಗೆ ನನಗೆ ಹೇಳ್ತೀನಿ. Because what he told Modi ji was, what you have done for your people is actually something which the entire world is today seeing, it is admiring. It, for us, across many countries, it is an inspiration. How can we copy you? ವಾಹ್. ಆ ದೇಶದ ರಾಷ್ಟ್ರಪತಿಗಳು ಮೋದಿಜಿಗೆ ಹೇಳಿದ್ರಂತೆ, ನಾನು ಯಾಕೆ ನಿಮ್ಮನ್ನ ಗುರು ಅಂತ ಇದ್ದೀನಿ, ನಿಮ್ ಕಾಲಿಗೆ ಯಾಕೆ ನಾನು ನಮಸ್ಕಾರ ಮಾಡಿದೆ ಅಂದ್ರೆ, ನಿಮ್ಮ ದೇಶದ ಜನಕ್ಕೆ, ನಿಮ್ಮ ದೇಶದ ಬಡ ಜನಕ್ಕೆ ನೀವೇನು ಮಾಡಿದೀರೋ ಅದು ಪ್ರಪಂಚದಲ್ಲಿ ಯಾರೂ ಆ ರೀತಿಯ ಕೆಲಸ ಮಾಡಿಲ್ಲ. ನನ್ನ ದೇಶದಲ್ಲೂ ಆ ರೀತಿ ನಾನು ಮಾಡಬೇಕು ಅನ್ನೋ ಪ್ರೇರಣೆಯಿಂದ ನಾನು ನಿಮ್ಮನ್ನ ಗುರು ಅಂತ ಕರೀತಾ ಇದ್ದೀನಿ. ಅದಕ್ಕೆ ನಾನು ನಿಮಗೆ ಕಾಲು ಮುಟ್ಟು ನಮಸ್ಕಾರ ಮಾಡಿದ್ದು. So let me talk about what world is saying about us. 10 years ago when Modi ji asked everybody, open bank account, do your Aadhaar card, link it to your phone. We did not fully understand why was he asking us to do it. But in 10 years we have seen today all the benefits, everything government is doing for you, it is happening because you are connected. You are connected because Modi asked you
to connect with him, connect with the government. And that is how today good governance is done, without leakage, without money disappearing, without benefits disappearing, without benefits not reaching the people to whom they are supposed to. 10 ವರ್ಷದ ಹಿಂದೆ ಮೋದಿ Some time ago, I had the leadership of one of the biggest IT companies in the world. And I was talking to them about Swanidhi and Mudra. And they asked me, do people return the loans? Because they are not secure. No car, no house, no bike. When I told them that actually 90% of the people return it on time, this is something they cannot believe. They cannot believe because it is not only Modi's guarantee. People also today want to repay Modi's guarantee. So that is why actually today this relationship is grown where we are able to execute this program so successfully. ನಾನು ಇತ್ತೀಚೆಗೆ Is cost of medicine. There are, even in America, even in Europe, there are people who cannot get treatment because they cannot afford the cost of medicine. So if someone is getting you medicine, they are actually giving you life. ಭಾರತದಲ್ಲಷ್ಟೇ ಅಲ್ಲ, ಬಹಳ ಮುಂದುವರಿದ ದೇಶಗಳಲ್ಲೂ ಕೂಡ, ಅಮೆರಿಕಾದಂತ ದೇಶದಲ್ಲೂ ಕೂಡ ಔಷಧಿ ಮಾತ್ರೆ ಇದು ಬಹಳ ಎಕ್ಸ್ಪೆನ್ಸಿವ್, ಇದು ಬಹಳ ಕಾಸ್ಟ್ಲಿ. ಅದನ್ನ ಸಾಮಾನ್ಯ ಜನ ಅಮೆರಿಕಾದಂತ ದೇಶದಲ್ಲೂ ಕೂಡ ಒಳ್ಳೆ ಆರೋಗ್ಯ ಸೌಲಭ್ಯ ಬಹಳ ಕಡಿಮೆ ದರದಲ್ಲಿ ಸಿಗೋದಿಲ್ಲ. ಇದು ಆ ದೇಶಗಳಲ್ಲೂ ಇರುವಂತಹ ಒಂದು ಸ್ಥಿತಿ. So today what Jan Aushadhi has done, it has put health, it has put medicines within the reach of everybody. The case, the Labharthi I heard that. This is today what the world is seeing. This is something which we should be proud of. And please remember, during COVID, we were a country who gave vaccines at no cost. There were people who wanted us to import vaccines from abroad, who were actually saying our vaccines are not good. Our vaccines finally went to 100 countries in the world. So today Jan Aushadhi is actually changing the lives of people. It is making all the difference. ಬೇರೆ ದೇಶಗಳಲ್ಲಿ, ಅಮೆರಿಕದಂತ ದೇಶದಲ್ಲೂ ಔಷಧಿ ಮಾತ್ರೆಯ ಖರ್ಚು ಎಷ್ಟು ಕಾಸ್ಟ್ಲಿ, ಬಡವರಿಗೆ ತಗೊಳ್ಳಿಕ್ಕೆ ಆಗ್ದಲೇ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಜನೌಷಧಿ ಸ್ಕೀಮ್ ನ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಯನ್ನ ಜನಕ್ಕೆ ತಲುಪಿಸುವಂತ ಕ್ರಾಂತಿಕಾರಿ ಕೆಲಸ ದೇಶದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೋವಿಡ್ ಬಂದಾಗ ಬೇರೆ ಎಲ್ಲಾ ದೇಶಗಳಲ್ಲೂ ಕೂಡ ದುಡ್ಡು ತೆಗೆದುಕೊಂಡು ವ್ಯಾಕ್ಸಿನೇಷನ್ ಮಾಡುವಂತ ಕೆಲಸ ಆ ದೇಶಗಳಲ್ಲಿ ಮಾಡಿದ್ರೆ 100 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟಿದ್ದು ಏಕೈಕ ದೇಶ ಅಂತಂದ್ರೆ ಅದು ಭಾರತ. ಆಗ್ಲೂ ಕೂಡ ಬೇರೆ ಬೇರೆ ಜನರು, ಬೇರೆ ಬೇರೆಯವರು ನಮ್ಮ ವ್ಯಾಕ್ಸಿನ್ ತಗೊಳ್ಳಿ, ನಮ್ಮ ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಮಾಡಿರೋದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ನಿಮ್ಮ ದೇಶದಲ್ಲಿರೋ ವ್ಯಾಕ್ಸಿನ್ ಸರಿ ಇಲ್ಲ ಅಂತ ಎಲ್ಲ ಕತೆಗಳು ಹಬ್ಸಿದ್ರು ಕೂಡ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ನರೇಂದ್ರ ಮೋದಿ ಅವರು ಇಲ್ಲಿ ತಯಾರು ಮಾಡಿಸಿ ಬಡ ಜನಕ್ಕೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ವಿ. ನಾವು ಮಾತ್ರ ವ್ಯಾಕ್ಸಿನ್ ತಗೊಂಡಿದ್ದಲ್ಲ, ಬೇರೆ 100 ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನ ಬೇರೆ ದೇಶಗಳಿಗೆ ಕೊಟ್ವಿ. ಅದು ನರೇಂದ್ರ ಮೋದಿ ಅವರು ಭಾರತದಲ್ಲಿ ಮಾಡಿರುವಂತ ಕ್ರಾಂತಿ. So let me give you another example. Ayushman Bharat. People in other countries cannot believe what is the cost at which we give health treatment. And if you look at the numbers of health treatment, beneficiaries of Ayushman Bharat are more than the total population of Europe. That is the scale on which Modi Sarkar has been able to do this. ಆಯುಷ್ಮಾನ್ ಭಾರತ್ I say to all of you today, I go around the world. I visit 40 to 50 countries every year. And Modi's guarantee is now world famous. The world believes Modi's guarantee. So, ನಾನು ದೇಶದ ವಿದೇಶಾಂಗ ಸಚಿವ, ನಾನು ದೇಶದ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತೀನಿ, ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತೀನಿ. ಒಂದು ವರ್ಷಕ್ಕೆ 40ರಿಂದ 50 ದೇಶಗಳನ್ನ ನಾನು ಸುತ್ತೀನಿ. ನಾನು ಯಾವ ದೇಶಕ್ಕೆ ಹೋದ್ರೂ ಕೂಡ ಆ ಎಲ್ಲಾ ದೇಶಗಳಲ್ಲೂ ಕೂಡ ಆ ದೇಶದ ಜನ, ಆ ದೇಶದ ರಾಷ್ಟ್ರಪತಿ ಅವರೆಲ್ಲರೂ ಕೇಳ್ತಾ ಇದ್ದಾರೆ, ಈ ಮೋದಿ ಗ್ಯಾರಂಟಿ ಅಂದ್ರೆ ಏನು? ಯಾಕೆಂದ್ರೆ ಇವತ್ತು ಮೋದಿ ಗ್ಯಾರಂಟಿ ವರ್ಲ್ಡ್ ಫೇಮಸ್ ಆಗಿದೆ, ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಇವತ್ತು ಪ್ರಪಂಚ ಇವತ್ತು ಮೋದಿ ಮಾಡಲು ನೋಡ್ತಾ ಇದೆ. this year is a very important year for us.
we will be making very big decisions. So I have one message to all of you. Keep faith in Modi's guarantee. This is only begin. We will go towards the Viksit Bharat. Health, education, housing, gas, these are your rights. You will get it because it is Modi's guarantee. ಈ ವರ್ಷ ನಮ್ಮೆಲ್ರಿಗೂ ಗ್ಯಾರಂಟಿ, ಅದನ್ನ ಈ ವರ್ಷ ನರೇಂದ್ರ ಮೋದಿ ಅವರು ಮತ್ತೆ ಮಾಡಿಕೊಡುವಂತದ್ದಿದೆ. ಇದನ್ನ ನಾವೆಲ್ಲರೂ ಜವಾಬ್ದಾರಿ ನೆನಪಿಟ್ಕೊಳ್ಬೇಕಿದೆ. ನಮಸ್ಕಾರ. ಎಲ್ರಿಗೂ ಕೂಡ ನಮಸ್ಕಾರಗಳು. ಜೋರಾದ ಚಪ್ಪಾಳೆಯೊಂದಿಗೆ ಜೈಶಂಕರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡೋಣಂತೆ. ಕಡೆಯದಾಗಿ ಎಲ್ಲ ಒಂದ್ ನಿಮಿಷ ಹೆಣ್ಮಕ್ಳು ಯಾರು ಬಂದ್ರು, ಒಂದ್ ನಿಮಿಷ ಬನ್ನಿ. ಹಾಗೆ ನಿಂತ್ಕೊಳ್ಳಿ. ವಿಕಸಿತ ಭಾರತ ಸಂಕಲ್ಪ ಇರುತ್ತೆ. ಈ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡೋಣ. ಈ ಸಂಕಲ್ಪದ ಉದ್ದೇಶ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಪ್ರಯತ್ನದಿಂದ ಆದಷ್ಟು ಬೇಗ ವಿಕಸಿತ ಭಾರತವನ್ನ, ಅಭಿವೃದ್ಧಿ ಹೊಂದಿದ ಭಾರತವನ್ನ ನಾವು ಮಾಡ್ತೀವಿ. ಮಾತಾಕಿ ಮಾತಾಕಿ. ಧನ್ಯವಾದ. ಈಗ ನಮ್ಮ ಸಂಕಲ್ಪ ವಿಕಸಿತ ಭಾರತ. ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ವಸಾಹತು ಮನಸ್ಸು ಅಳಿಸಿ ಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ. ಏಕತೆಯನ್ನು ಪರಿವರ್ತನೆಗೊಳಿಸುತ್ತೇವೆ. ದೇಶವನ್ನು ಈಗ ನಮ್ಮ MP ತೇಜಸ್ವಿ ಸೂರ್ಯ ಜಿ ಅವರಿಗೆ ಶುಭ ನಾಯಕ್ ಜಿ LDM ಇಂದ ಅವ್ರು ಸನ್ಮಾನ ಮಾಡ್ಬೇಕಾಗಿ ಕೇಳ್ಕೊಂತೀವಿ.